ಜೀವನವು ಒಂದು ಚಕ್ರವ್ಯೂಹದಂತೆ, ನಾವು ಅದರೊಳಗೆ ಸಿಕ್ಕಿ ಹಾಕಿಕೊಂಡ ಅಭಿಮನ್ಯುವಿನಂತೆ. ಅಂತ್ಯ ಏನೇ ಇರಲಿ, ಕೊನೆ ಹೇಗೆ ಆಗಲಿ, ಒಬ್ಬಂಟಿಯಂತೆ ಹೋರಾಡಬೇಕಿದೆ ಅಷ್ಟೇ. ಎಷ್ಟು ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಅನ್ನೋ ಆಲೋಚನೆಯಿಂದ ಯಾರ ಹೃದಯಕ್ಕೂ ನಾವು ನೋವು ಮಾಡಬಾರದು ಅಂತ ಯೋಚಿಸಿದರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಇರೋದಿಲ್ಲ. ಜೀವನದ 3 ಸೂತ್ರಗಳು: ಸಂತೋಷದಲ್ಲಿ ಮಾತು ಕೊಡಬೇಡಿ, ಕೋಪದಲ್ಲಿ ಉತ್ತರ ಕೊಡಬೇಡಿ, ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ. ಚಿಂತೆ ಬಿಡಿ, ಆರಾಮಾಗಿ ಊಟ ಮಾಡಿ, ನಿದ್ದೆ ಮಾಡಿ. ಮನುಷ್ಯ ಶಾಶ್ವತವಲ್ಲ, ಇನ್ನು ಯೋಚನೆಗಳು ಶಾಶ್ವತನೇ ಅಲ್ಲ. ನಮ್ಮನ್ನು ಪ್ರೀತಿಸುವವರನ್ನು ನಾವು ನಿರ್ಲಕ್ಷಿಸುತ್ತೇವೆ, ಆದರೆ ನಮ್ಮನ್ನು ನಿರ್ಲಕ್ಷಿಸುವವರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೇವೆ. ಬೆನ್ನಿಗೆ ಚೂರಿ ಹಾಕೋರನ್ನು ಬೇಕಿದ್ದರೆ ನಂಬಬಹುದು, ಆದರೆ ಅವರ ಮನಸ್ಸಿನಲ್ಲಿ ನಾವು ಇಲ್ಲ ಅಂದರೂ ನಮ್ಮ ಜೊತೆ ನಮ್ಮವರ ಥರ ಇದ್ದು ನಾಟಕ ಆಡುವವರನ್ನು ನಂಬಬಾರದು. ಬೇರೆಯವರ ವರ್ತನೆಯಿಂದ ನಿಮ್ಮ ನೆಮ್ಮದಿ ಹಾಳಾಗಲು ಎಂದೂ ಅವಕಾಶ ಕೊಡಬೇಡಿ. ಅವಶ್ಯಕತೆ ಮುಗಿದ ಮೇಲೆ ಎಲ್ಲವೂ ಭಾರ. ಕೆಟ್ಟವರ ಕೆಟ್ಟತನಕ್ಕಿಂತ ಒಳ್ಳೆಯವರ ಕೆಟ್ಟತನ ತುಂಬಾ ಭಯಂಕರವಾಗಿರುತ್ತದೆ. ಸಾಧಿಸಬೇಕು ಅಂತ ಪಣ ತೊಟ್ಟಿದ ಮೇಲೆ ನೋಡೋ ನೋಟ, ಇಡೋ ಹೆಜ್ಜೆ ಗುರಿಯ ಕಡೆಗೆ ಇರಬೇಕು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ.